ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ವೇಷ್ಟ ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ದಿನ, ವಿಶೇಷ ಸಂಚಿಕೆ ಏನು ಅಂತಂದರೆ, ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳ ಬರ್ತಾ ಇದೆ. ಹಾಗಾಗಿ ಈ ಹೊಸ ವರ್ಷದ ರಾಶಿ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನರೊಂದು ಒತ್ತಾಯದ ಮೇರೆಗೆ ಇನ್ನು ಮುಂದೆ ನಾನು ಈ ಒಂದು ರಾಶಿ ಭವಿಷ್ಯನ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಕೇವಲ ವರ್ಷ ಭವಿಷ್ಯ ಮಾತ್ರ ಅಲ್ಲ, ಇನ್ನು ಪ್ರತಿ ವಾರ ಅಂದರೆ ವಾರ ಭವಿಷ್ಯನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ತಿಂಗಳ ಭವಿಷ್ಯನೂ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ಏನು ಅನುಕೂಲ ಆಗುತ್ತೆ ಅಂತಂದರೆ, ನಿಮಗೆ ಏನೇನು ಸಮಸ್ಯೆಗಳು ಆಗಬಹುದು, ಅದನ್ನು ಹೇಗೆ ಎಚ್ಚರಿಕೆ ವಹಿಸಬೇಕು, ಸಮಸ್ಯೆ ಆಗದಿದ್ದರೆ ಅದನ್ನು ಪರಿಹಾರ ಹೇಗೆ ಕಂಡುಕೊಳ್ಳುವಂಥದ್ದು, ಮುಂದೆ ಆಗುವಂಥ ಅನಾಹುತನ ಯಾವ ರೀತಿ ತಪ್ಪಿಸೋದು ಅನ್ನೋದು ಒಂದು ಮಾರ್ಗಸೂಚಿಯಾಗಿ ಇರುತ್ತೆ. ಹಾಗಾಗಿ ನಾನು ಈ ವರ್ಷದ ಒಂದು ವಿಶೇಷ ಸಂಚಿಕೆಗಳನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೆ 2026. ಹಾಗಾಗಿ ಇನ್ನು ಕೆಲವೇ ದಿನಗಳಿದೆ 2026 ಕ್ಯಾಲೆಂಡರ್ ವರ್ಷ. ಹಾಗಾಗಿ ಈ ಒಂದು ಕ್ಯಾಲೆಂಡರ್ ವರ್ಷಗಳ ಏನೇನು ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಇದೇ ಫೆಬ್ರವರಿ ತಿಂಗಳಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆ ಹೊರಟಿದ್ದೀವಿ. ತುಂಬ ಅದ್ಭುತವಾದಂಥ ಒಂದು ಯಾತ್ರೆ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು, ಊಟ ತಿಂಡಿ ವಸತಿ ಎಲ್ಲವೂ ಕೂಡ ನಮ್ಮದೇ ಇರುತ್ತೆ. ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಕೂಡ ಆ ಒಂದು ಯಾತ್ರೆಗೆ ಬನ್ನಿ. ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಅದು. ಪೂರಿ ಜಗತ್ತಾಗ ಕಲಿಯುಗದ ದೇವರು. ಯಾಕಂದರೆ ಇದರಲ್ಲಿ ಏನು ವಿಶೇಷ ಅಂತಂದರೆ, ಅಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳು ಪೂರಿ ಜಗನ್ನಾಥಗೆ ಏನಕ್ಕೆ ಇದೆ ಅಂತಂದರೆ, ಭಗವಂತ ನಾವೆಲ್ಲ ಪುಣ್ಯಕ್ಷೇತ್ರ ನಾವು ಹೋಗ್ತೀವಿ ನೋಡೋಕ್ಕೆ, ಅಲ್ಲಿ ಭಗವಂತ ನಮ್ಮನ್ನು ನೋಡೋಕ್ಕೆ ಕರೆಸ್ಕೊತಾ ಇದ್ದಾನಂತೆ. ಅಂತ ತುಂಬ ಅದ್ಭುತವಾದಂಥ ಒಂದು ವಿಶೇಷ. ಮಿಸ್ ಮಾಡದೆ ಈ ಒಂದು ಪೂರಿ ಜಗನ್ನಾಥಕ್ಕೆ ನಾವೆಲ್ಲ ಹೋಗ್ತೀವಿ. ನೀವು ಮಿಸ್ ಮಾಡದೆ ಬರ್ತೀರಲ್ಲ, ಖಂಡಿತವಾಗ್ಲೂ ಬನ್ನಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ನೀವು ಫೋನ್ ಮಾಡಿ ಅದನ್ನು ತಿಳ್ಕೊಳ್ಳಿ. ಅದ್ಭುತವಾದಂಥ ಒಂದು ಜಗನ್ನಾಥನ ಒಂದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಗೊತ್ತಲ್ಲ. ಇನ್ನು ಮೇಷರಾಶಿಯವರು ಹೇಗಿದೆ, ಮತ್ತು ಮೇಷರಾಶಿಯವರು ಕೆಲವೊಂದಾರು ರಹಸ್ಯಮಯವಾದಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. ನಾನು ಏನು ಹೇಳ್ತೀನಿ ಅದು ಹಾಗೇ ಆಗುತ್ತೆ. ನಾನು ಏನು ಆಗುತ್ತೋ ಅದನ್ನೇ ನಾನು ಹೇಳೋವಂಥದ್ದು. ತುಂಬ ಅದ್ಭುತವಾದಂಥ ಒಂದು ವಿಚಾರ. ಇನ್ಮೇಲೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ತಿಳ್ಕೊಳ್ಳೋಣ. ಮೇಷರಾಶಿಯವ್ರಿಗೆ ಹೇಗಿದೆ ಉದ್ಯೋಗ ಮತ್ತು ವ್ಯವಹಾರ ಮತ್ತು ದಿನನಿತ್ಯ ಮಾಡುವಂಥ ಒಂದು ಕೆಲಸ ಕಾರ್ಯಗಳು ಹೇಗಿರುತ್ತೆ ಅಂತಂದರೆ, ನೋಡಿ, ಉದ್ಯೋಗ ಈ ಕೆಲಸ ಕಾರ್ಯಗಳು ಮಾಡೋವಂಥವ್ರು ಅಂತಂದರೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರ. ಈಗ ಹೆಂಗಿರ್ತೀರ ಅಂತಂದರೆ, ನೀವೊಂದು ಮ್ಯಾನೇಜರ್ ಲೆವೆಲ್ ಇದ್ದರೆ ಅದಕ್ಕಿಂತ ದೊಡ್ಡ ಲೆವೆಲ್ಗೆ ಹೋಗೋವಂಥ ಒಂದು ಅವಕಾಶಗಳು ಆಗುತ್ತೆ. ಮತ್ತು ಹೊಸ ಹೊಸ ಜವಾಬ್ದಾರಿ, ಪ್ರೋತ್ಸಾಹ ಸಿಗುತ್ತೆ. ನೀನು ಮಾಡಪ್ಪ, ವೆರಿ ಗುಡ್, ನೀನು ಚೆನ್ನಾಗಿ ಮಾಡ್ತಾಯಿದ್ದೀಯಾ ಅಂತ ಹೇಳ್ತಾರೆ ಕೆಲಸ ಕಾರ್ಯಗಳಿಗೆ. ಗೌರವ ಸಿಗುತ್ತೆ. ಮತ್ತು ಕೆಲಸದಲ್ಲಿ ಬದಲಾವಣೆಗಳು ಕಾಣುತ್ತೆ. ನೀವು ಈ ಥರ ಕೆಲಸ ಮಾಡ್ತೀವಿ, ಇನ್ನೂ ಉತ್ತಮವಾದಂಥ ಒಂದು ಮಟ್ಟದ ಒಂದು ಕೆಲಸವನ್ನು ಮಾಡ್ತೀರಾ. ಮತ್ತು ಹೊಸ ವ್ಯವಹಾರದಲ್ಲಿ ಮಧ್ಯದ ವರ್ಷ ಅಂದರೆ, ನೀವೇನೋ ಹೊಸ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಜೂನ್ ಜುಲೈ ಆದಮೇಲೆ ನೀವೇನೇ ಒಂದು ಕೆಲಸ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಆಗುತ್ತೆ. ಮತ್ತು ನಿಮ್ಮೊಂದು ಲೀಡರ್ಶಿಪ್ ಈ ವರ್ಷ ಏನಾಗುತ್ತೆ ಅಂದರೆ, ಲೀಡರ್ಶಿಪ್ ಕ್ವಾಲಿಟಿ ನಿಮಗೆ ಕಾಣ್ತಾ ಬರುತ್ತೆ. ಒಂದು ಉತ್ತಮವಾದಂಥ ಒಂದು ಗುಣ ನಿಮ್ಮದು ಹೊರಹೊಮ್ಮುತ್ತೆ. ಎಲ್ಲರೂ ಈಗಿದ್ನ ಈ ಥರ ಆಗಿದಾರಲ್ಲ, ಗ್ರೇಟ್ ಇವರು ಅನ್ನುವಂತಹ ಒಂದು ಖುಷಿ ಒಂದು ವಿಚಾರ ಬರ್ತಾ ಹೋಗುತ್ತೆ. ಮತ್ತು ಈ ಏನೇ ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕು ಅಂತಂದರೆ, ಪ್ರತಿದಿನ ನೀವು ಏನು ಮಾಡಬೇಕಂತ, ಓಂ ಗಣೇಶ್ವರಾಯ ನಮಃ, ಗಣಪತಿ ಮತ್ತು ಈಶ್ವರ ಎರಡೂ ಕೂಡ ಕೇವಲ 11 ಬಾರಿ ನೀವು ಇದನ್ನು 11 ಬಾರಿ ಹೇಳ್ಕೊಂಡು ನೀವು ಏನೇ ಒಂದು ಕೆಲಸ ಕೈ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಸಕ್ಸಸ್ ಅಂತೂ ಕಾಣೋದಂತೂ ಗ್ಯಾರಂಟಿ, ಗೊತ್ತಲ್ಲ. ಮಂಗಳವಾರ ಹೊಸ ಕೆಲಸ ಮತ್ತು ಹೊಸ ಒಪ್ಪಂದಗಳನ್ನು ಶುರು ಮಾಡಿದರೆ ಶುಭ ಆಗುತ್ತೆ. ನೀವೇನು ಮಾಡಿದ್ರೂ ಕೂಡ ಮಂಗಳವಾರ ದಿನ, ಮಂಗಳ ಅಂತ ಭಾಳಷ್ಟು ಜನ ಅಮಂಗಳ ಅಂತ ಅಂದ್ಕೊಂಡಿದ್ದಾರೆ. ಮೇಷರಾಶಿಯವರಿಗೆ ಮಂಗಳನೇ ವಾರನೇ ಸೂಪರು, ತುಂಬ ಅದ್ಭುತವಾದಂಥ ದಿನ. ಮತ್ತು ಯಾವುದೇ ಒಂದು ಡಿಸಿಷನ್ ತೊಗೊಂಡ್ರೂ ಕೂಡ ಬೇಗ ನೀವು ಡಿಸಿಷನ್ನ ತೊಗೊಳ್ಕೊಳ್ಳಿ. ಆ ಥರವಾದಂಥ ಡಿಸಿಷನ್ ತೊಗೊಳ್ಕೊಳ್ಳಿ. 1 ಅಲ್ಲ 10 ಸರಿ 100 ಸರಿ ಯೋಚನೆ ಮಾಡಿ ನೀವು ಮಾಡಿ. ಹಣಕಾಸು ಹೇಗಿದೆ ಅಂತ ನೋಡುತ್ತೋ ಅಂತಂದರೆ, ಆದಾಯ ಉತ್ತಮ, ವೆಲ್ ಆ್ಯಂಡ್ ಗುಡ್. ಆದರೆ ಖರ್ಚು ಕೂಡ ಜಾಸ್ತಿ ಇದೆ. 10 ರೂಪಾಯಿ ಬಂತು ಅಂದರೆ 8 ರೂಪಾಯಿ ಖರ್ಚಾಗುತ್ತೆ, 8-9 ರೂಪಾಯಿ ಖರ್ಚಾಗುತ್ತೆ. ಮತ್ತು ಹಳೇ ಸಾಲಗಳೇನಾದ್ರು ಇತ್ತು ಅಂದರೆ ಪಟ್ಟಂತ ತೀರಿಸ್ಬಿಡ್ತಾರೆ ಈ ವರ್ಷ. ಸೂಪರಾಗಿದೆ. ಮತ್ತು ಆಸ್ತಿ ಮತ್ತು ವಾಹನ ಖರೀದಿ ಯೋಗ. ನೀವು ಏನೊಂದು ವಾಹನವನ್ನು ಖರೀದಿ ಮಾಡ್ತೀರಾ, ಆ ಒಂದು ವಾಹನ ಖರೀದಿ ಯೋಗ ಅಂತೂ
ಬಂದೇ ಬಿಡುತ್ತೆ, ನೀವು ತಲೆನೇ ಕೆಡಿಸ್ಕೋಬೇಡಿ. ವರ್ಷದ ಕೊನೆಯಲ್ಲಿ ಉತ್ತಮವಾದ ಒಂದು ಒಳ್ಳೆ ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು ಏನು ಒಂದು ವರ್ಷ ಪೂರ್ತಿ ಕಷ್ಟಪಟ್ಟಿರ್ತಾರೆ ಹಣಕಾಸಲ್ಲಿ, ನೀವೊಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ಅಥವಾ ಯಾವುದೊಂದು ಕೆಲಸಕ್ಕೆ ಹಾಕಿರ್ತೀರ, ವರ್ಷದ ಹೆಣ್ಣು 3 ತಿಂಗಳು ಗೊತ್ತಲ್ಲ, ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ನಿಮಗೆ ಪರಿಹಾರ ಅನ್ನೋಂಥದ್ದು ಸಿಕ್ಬಿಡುತ್ತೆ ಗೊತ್ತಲ್ಲ. ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಕೆಂಪು ಬಟ್ಟೆ ಅಥವಾ ಕೆಂಪು ಬಟ್ಟೆಯನ್ನು ಧರಿಸ್ಕೊಂಡು ತುಂಬ, ನೀವು ಯಾವ್ದಾದ್ರು ವ್ಯವಹಾರಕ್ಕೆ ಹೋಗ್ಬೇಕಾದ್ರೆ ಕೆಂಪು ಬಟ್ಟೆಯನ್ನು ಧರಿಸ್ಕೊಂಡು ತುಂಬ ಚೆನ್ನಾಗುತ್ತೆ. ಮತ್ತು ಕಡಲೆಬೇಳೆ ಇದೆಯಲ್ಲ, ಕಡಲೆಬೇಳೆಯನ್ನು ನೀವು ದಾನ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಏನು ತಿಂಗಳಿಗೊಂದ್ಸಂದು 1/4 kg 1/2 kg ಕೊಟ್ಟರೆ ಸಾಕು. ಪರ್ಸಿನಲ್ಲಿ ನೀವು ಕೆಂಪು ಬಟ್ಟೆಯ ತುಂಡನ್ನು ಇಟ್ಕೊಂಡು ಹೋಗಿ ಗೊತ್ತಲ್ಲ. ಸಾಲ ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಸಾಲ ಮಾಡೋಕ್ಕೆ ಹೋಗ್ಬೇಡಿ, ಎಚ್ಚರಿಕೆಯಿಂದ ಮಾಡಿ. ಮತ್ತು ಮನೆಯಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಬಾಂಧವ್ಯಗಳು ಹೇಗಿರುತ್ತೆ, ಮತ್ತು ಯಾವ ರೀತಿ ನಿಮ್ಮ ಒಂದು ಈ ಲವ್ ಆ್ಯಂಡ್ ಅಫೆಕ್ಷನ್ಸು ಮತ್ತು ದಾಂಪತ್ಯ ಮತ್ತು ಪ್ರೀತಿ ವಿಚಾರಗಳಲ್ಲಿ ನೋಡ್ತಂತಾರೆ. ಪ್ರೀತಿಯಲ್ಲಿ ಉತ್ಸಾಹ, ಭಾಳಷ್ಟು ಜನ ಯುವಕರು ಮತ್ತು ಈ ಯುವಕರು ಏನಂತಂದರೆ ಪ್ರೀತಿಯ ಒಂದು ಹುಚ್ಚು ಗೊತ್ತಲ್ಲ, ಅದ್ರಲ್ಲಿ ತುಂಬ ಉತ್ಸಾಹವನ್ನು ತೋರಿಸ್ತಾರೆ. ಮತ್ತು ಆದರೆ ಯಾರನ್ನು ಪ್ರೀತಿಸ್ತಾರೋ ಕೋಪದಿಂದ ಅವ್ರ ಸಮಸ್ಯೆಯನ್ನು ತಂದುಕೊಂಡ್ಬಿಡ್ತಾರೆ. ತುಂಬ ಪ್ರೀತಿಸ್ತಾ ಇರ್ತಾರೆ, ಅವರು ಇವರು ಪ್ರೀತಿಸ್ತಾ ಇದ್ದಾರೆ, ಬಟ್ ಕೋಪ ಅಂತಂತೂ ತುಂಬಿಕೊಂಡು ಅವರು ದೂರ ಆಗುವಂಥ ಚಾನ್ಸಸ್ ಇದೆ ನಿಮ್ಮ ಒಂದು ಕೋಪ ಮತ್ತು ಈಗೋಯಿಂದ. ಮತ್ತು ಈ ಮದುವೆ ಆಗಿರುವಂಥವ್ರಿಗೆ ಕುಟುಂಬದ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗ್ತಾನೆ. ಹೊಸ್ದಾಗಿ ಮದುವೆ ಆಗಿರುವಂಥವ್ರಿಗೆ ಕುಟುಂಬದ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಮತ್ತು ಮದುವೆ ಯೋಚನೆ ಇರುವವರಿಗೆ ಈ 2000 ನೀವೇನಾದ್ರು ಮದುವೆ ಮಾಡಬೇಕು ಈ ವರ್ಷ ಮಾಡೋಣ ಅಂತ ಅಂದ್ಕೊಂಡಿದ್ರೆ, ಈ 2026 ವರ್ಷ ಮೇಷರಾಶಿಯವರಿಗೆ ತುಂಬ ಒಳ್ಳೆ ವಧು ಅಥವಾ ವರ. ನೀವು ಈ ವರ್ಷ ಏನಾದ್ರು ಇವಾಗ 26-27 ವರ್ಷ ಆಗಿರುತ್ತೆ, ಮದುವೆ ಮಾಡ್ಬಿಡೋಣ ಈ ವರ್ಷ ಅಂತ ಅಂದ್ಕೊಂಡು ಏನಾದ್ರು ನೋಡ್ಬಿಟ್ಟು ಮಾಡ್ಬಿಡ್ತು ಅಂದರೆ ನೀವು ಲೈಫ್ ಲಾಂಗು ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ ನಿಮಗೆ ಗೊತ್ತಲ್ಲ. ಹಾಗಾಗಿ ವಿಶೇಷವಾಗಿ ನೀವು ಮದುವೆ ಮಾಡ್ಕೊಳ್ಳೋಂಥ ಆಚರಣೆ ಇತ್ತು ಅಂತಲೇ ಮಾಡ್ಕೊಳ್ಳಿ. ಮದುವೆ ಬೇಗ ಆಗಬೇಕು ಮತ್ತು ಪ್ರೀತಿ ವಿಶ್ವಾಸ ಚೆನ್ನಾಗಿರಬೇಕು ಇತರರೊಂದಿಗೆ ಅಂತಂದರೆ ನೀವು ಸೋಮವಾರ ಈಶ್ವರನಿಗೆ ಹಾಲನ್ನು ಅರ್ಪಣೆ ಮಾಡಿ. ಪ್ರತಿ ಸೋಮವಾರ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಕೋಪ ಏನಾದ್ರು ಬಂತು ಅಂದಾಗ ಮೌನವಾಗಿರಿ, ಯಾವುದೇ ಕಾರಣಕ್ಕೂ ಕೋಪವನ್ನು ತೋರ್ಸೋಕ್ಕೆ ಹೋಗಬೇಡಿ. ಇನ್ನು ಕುಟುಂಬದ ಜೀವನ ಹೇಗಿರುತ್ತೆ ಅಂತ ನಾವು ನೋಡೋದಾಯ್ತು ಅಂತಂದರೆ, ಮೊದಲೇ ಕುಟುಂಬದವರು ನಿಮಗೇನು ಬೆಂಬಲ ಕೊಡ್ತಾರೆ, ನೀವೇನು ಮಾಡೋದು ನಾನು ನಿನ್ನ ಜೊತೆ ಇರ್ತೀನಿ ಅಂತಾರೆ, ಅದು ಸಾಕಲ್ವಾ, ಸೂಪರ್ ಮೇಷರಾಶಿಯವರಿಗೆ. ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ದೊಡ್ಡ ಪ್ರತಿಕ್ರಿಯೆ ಆಗುತ್ತೆ. ಅಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ದೊಡ್ಡ ಸಮಸ್ಯೆ ಆಗೋ ಹಾಗೆ ನೀವು ನೋಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂದರೆ ಸಣ್ಣ ಪುಟ್ಟ ಅಲ್ಲಲ್ಲೇ ಬಗೆಹರಿಸ್ಬಿಡಿ, ಅದನ್ನು ದೊಡ್ಡದು ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬದು ಮನೆಯಲ್ಲೂ ಕೂಡ ಸಮಸ್ಯೆ ಅನ್ನುವಂಥದ್ದು ಕಟ್ಟಿಟ್ಟ ಬುದ್ಧಿ. ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ನೀವು ಮಕ್ಕಳು ಒಳ್ಳೆ ಟ್ಯೂಷನ್ಗೆ ಸೇರಿಸ್ತೀರ, ಒಳ್ಳೆ ಕಾಲೇಜಿಗೆ ಸೇರಿಸ್ತೀರ, ಒಳ್ಳೆ ಸ್ಕೂಲಿಗೆ ಸೇರಿಸುವಂಥದ್ದು, ಮಕ್ಕಳಿಗೆ ನೀವೇನು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಅದು ಈ ವರ್ಷ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ. ಒಳ್ಳೆ ಸ್ಕೂಲಿಗೆ ಸೇರಿಸ್ತೀರಿ, ನೀವು ಅಂದ್ಕೊಂಡಿರಂಗೆ ಕೂಡ ಆಗ್ತಾ ಬರುತ್ತೆ. ಮತ್ತು ನೀವೇನು ಮಾಡಬೇಕು ಪರಿಹಾರಾರ್ಥವಾಗಿ ಅಂತಂದರೆ ಹಿರಿಯರನ್ನು ಸ್ಮರಣೆ ಮಾಡಿ, ಮತ್ತು ಹಿರಿಯರು ಏನಾಯ್ತು ಅವರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಮತ್ತು ಹಿರಿಯರಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಮಂಗಳವಾರದ ದಿನ ವಿಶೇಷವಾಗಿ ಹನುಮಾನ್ ಚಾಲೀಸನ ಓದಿ ಕೇಳಿ ಅಥವಾ ಹನುಮಂತನ ಗುಡಿಗೆ ಹೋಗಿ ಹನುಮಂತನ ದರ್ಶನ ಮಾಡಿ, ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಕುಟುಂಬದಲ್ಲಿ ನೀವು ಯಾವುದೇ ರೀತಿಯಾದ ಕುಟುಂಬದ ಸಮಸ್ಯೆ ಬಂತು ಅಂತಂದರೆ ಮಂಗಳವಾರ ದಿನ ಹನುಮಾನ್ ದೇವಸ್ಥಾನಕ್ಕೆ, ಅಂದರೆ ಮಾರುತಿ ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿ, ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ನಾವು ನೋಡ್ತಾ ಇತ್ತು ಅಂತಂದರೆ ನೋಡಿ, ಅತಿ ಏನು ಅಂತಂದರೆ ಭವಿಷ್ಯ ಅಂತಂದರೆ ಶಕ್ತಿ ಹೆಚ್ಚಿರುತ್ತೆ, ನಿಮ್ಮ ದೇಹದಲ್ಲಿ ಉತ್ಸಾಹ, ಹುಮ್ಮಸ್ಸು, ಶಕ್ತಿ ತುಂಬ ಇರುತ್ತೆ. ಆದರೆ ಒತ್ತಡ ಹೆಚ್ಚು, ಸ್ಟ್ರೆಸ್ ಆಗುತ್ತೆ, ಹಿಂಸೆ ಆಗುತ್ತೆ, ಮಾಡಬೇಕಲ್ಲ ಅಂತ ಆ ಸ್ಟ್ರೆಸ್ಸಿಂದಲೇ ನಿಮಗೆ ಹುಷಾರು ತಪ್ಪೋದು, ಜ್ವರ ಬರುವಂಥದ್ದು ಇದೆಲ್ಲ ಆಗುತ್ತೆ. ತಲೆನೋವು ಈ ವರ್ಷ ಜಾಸ್ತಿ ಇರುತ್ತೆ ತಿಳ್ಕೊಳ್ಳಿ, ಗೊತ್ತಾಯ್ತಲ್ಲ. ಮತ್ತು BP, ಕೋಪದಿಂದ ಆರೋಗ್ಯ ಅಂತ ಹಾಳೆ ಕೊಟ್ಟೋಗುತ್ತೆ. ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊತು ಅಂತಂದರೆ ಮುಗೀತು ನಿಮ್ಮ ಕತೆ. ಹುಷಾರಾಗಿರಿ. ಕೋಪ ಎಷ್ಟು ಬೇಕು ಅಷ್ಟೇ ಇರಬೇಕು, ಜಾಸ್ತಿ ಇರಬೇಕು, ಅನ್ಬೇಕಷ್ಟೇ. ಆಗ್ಬಿಟ್ಟು ನೀನು ಯಾಕೆ ಹಿಂಗೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ಆರೋಗ್ಯ ಚೆನ್ನಾಗಿರಬೇಕು ಅಂತ ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ, ಮತ್ತು ಕೋಪ ನಿಯಂತ್ರಣ ಮಾಡುವಂತಹ ಕೆಲವೊಂದರ ಅಭ್ಯಾಸವನ್ನು ಮಾಡ್ಕೊಳ್ಳಿ, ಗೊತ್ತಲ್ಲ. ಮಂಗಳವಾರದ ದಿನ ಉಪವಾಸವನ್ನು ಮಾಡಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಕಿಲ್ಲ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಇಟ್ಟಿದ್ದೆ ಆಯಿತು ಅಂತಂದರೆ
ನಿಮ್ದು ಯಾವುದೇ ರೀತಿಯ ದುಡ್ಡಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಮತ್ತು ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲೆ ಹಾರ ಇಡ್ಬೋದು, ಬೀರಿನಲ್ಲಿ ಹಾರ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಲೂ ಕೂಡ ನಡೆಯುತ್ತೆ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿನೇ ನಿಮ್ಮ ಮನೇಲಿದ್ದಾಗೆ ಸದಾ ನಿಮಗೆ ದುಡ್ಡು ಬರ್ತಾನೆ ಇರ್ತಾರೆ. ನೀವು ಯಾವಾಗಲೂ ಕೋಟ್ಯಾಧಿಪತಿಗಳಾಗಿರ್ತೀರ, ಶ್ರೀಮಂತರಾಗಿರ್ತೀರ. ನಿಮ್ಮ ಹಣಕಾಸಿನ ಸಮಸ್ಯೆಗೆ ಮರೆತು ಬಿಡಿ ಅಂಥ ಒಂದು ಅದ್ಭುತ ಒಂದು ಪವಾಡವೇ ನಮ್ಮ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಅದಲ್ಲ, ಇದನ್ನು ಖುದ್ದು ನೇರವಾಗಿ ಬಂದು ನಮ್ಮ ಭೇಟಿಯಾಗಿ ತೆಗೆದುಕೊಂಡು ಇದಕ್ಕೆ ಏನು ಅಂತಂದರೆ ಸಂಕಲ್ಪ ಮಾಡ್ಕೊಳ್ಳಿ, 10 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, 11ನೇ ಬಾರಿಗೆ ನಿಮ್ಮ ಮನೇಲಿ ಆ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ. ಅದಲ್ಲ, ಇದೇ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅದೊಂದು ಪವಾಡದ ವಿಚಾರ ಭಾಳ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಹಣ್ಣುಗಳನ್ನು ಯಥೇಚ್ಛವಾಗಿ ನೀವು ತಗೊಳ್ಳಿ, ಎಷ್ಟು ಹಣ್ಣು ತಿಂದರೂ ಕೂಡ ಒಳ್ಳೆಯದು. ಮತ್ತು ಪ್ರಯಾಣ ಯಾವ ರೀತಿ ಇದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಕೆಲಸದಲ್ಲಿ ಪ್ರಯಾಣ ಹೆಚ್ಚು, ಕೆಲಸಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಯಾಣ ನಿಮಗೆ ಜಾಸ್ತಿ ಆಗುತ್ತೆ. ಮತ್ತು ಕೆಲವೊಂದಾರು ಜನಗಳಿಗೆ ಕೆಲಸದ ಮುಖಾಂತರ ವಿದೇಶ ಪ್ರಯಾಣ ಯೋಗ ಇದೆ. ಫಾರಿನ್లో ಹೋಗಿ ಕೆಲಸ ಮಾಡ್ತಾ ಬರ್ತೀರಾ. ಮತ್ತು ಪ್ರಯಾಣದಲ್ಲಿ ನೀವು ಯಾವುದೇ ಒಂದು ಪ್ರಯಾಣ ಮಾಡೋಕ್ಕಿಂತ ಮುಂಚೆ ನೀವು ಗಣಪತಿಯನ್ನು ನಾಮಸ್ಮರಣೆ ಮಾಡಿಕೊಂಡು ನೀವು ಹೋಗಿ ಖಂಡಿತವಾಗೂ ಕೂಡ ಕೆಲಸ ಆಗುತ್ತೆ. ಮಂಗಳವಾರದ ದಿನ ನಿಮಗೆ ತುಂಬ ಒಳ್ಳೆಯದು. ಮಂಗಳವಾರ ದಿನ ಪ್ರಯಾಣ ಬೆಳೆಸಿದ್ರೆ ಒಳ್ಳೆಯದು. ಅದೆಲ್ಲ ಇನ್ನೊಂದು ಏನಂತಂದರೆ, ಮಂಗಳ ಗ್ರಹದ ಒಂದು ಶಾಂತಿಯನ್ನು ಮಾಡಿ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಮತ್ತು ಹನುಮಂತನ ಸಿಂಧೂರವನ್ನು ಇಟ್ಕೊಳ್ಳೋದ್ರಿಂದ ಮಂಗಳವಾರ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾವ ಮಂತ್ರ ತುಂಬ ಒಳ್ಳೆಯದು ಅಂತಂದರೆ, ಏನೇ ಕೆಲಸ ಕಾರ್ಯಗಳಾಗಿದ್ರೂ ಕೂಡ ಓಂ ಕ್ರಾಂ ಕ್ರೀಂ ಕ್ರೌಂ ಸೌ ಭೌಮಾಯ ನಮಃ ಅದನ್ನು ಜಪ ಮಾಡಿ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಈ ಲಕ್ಕಿಯಾಗಿರುವಂತಹ ವಿಚಾರಗಳು ಯಾವ ಒಂದು ಇದು ವಿಚಾರ ಲಕ್ಕಿ ಆಗುತ್ತೆ ಅಂತಂದರೆ, ಕೆಂಪು ಬಣ್ಣ ವೆರಿ ವೆರಿ ಲಕ್ಕಿ, ಗೊತ್ತಲ್ಲ. ಮತ್ತು ಮಂಗಳವಾರ ತುಂಬ ಒಳ್ಳೆಯ ದಿನ. ಮತ್ತು ಶುಭ ಸಂಖ್ಯೆ ಯಾವುದು ಅಂತಂದರೆ 9. ಮತ್ತು ದಿಕ್ಕು ಯಾವುದು ಅಂತಂದರೆ ಪೂರ್ವ ದಿಕ್ಕು ತುಂಬ ಒಳ್ಳೆಯದು. ಮನೆ ಮಾಡಬೇಕು ಅಂತಂದರೆ ಅಥವಾ ದಿಕ್ಕಲ್ಲಿ ಕೂತ್ಕೋಬೇಕು ಅನ್ನೋದಾದರೆ, ಯಾವ ದಿಕ್ಕಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಪೂರ್ವ ದಿಕ್ಕು ನಿಮಗೆ ಲಕ್ಕಿಯನ್ನು ತಂದುಕೊಡುತ್ತೆ. ಯಾವ ಒಂದು ಕೆಲಸವನ್ನು ಮಾಡಬೇಕು ಮತ್ತು ಮಾಡಬಾರ್ದು ಅಂತಂದರೆ ತಾಳ್ಮೆ, ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳ್ಕೋಬಾರ್ದು, ತಾಳ್ಮೆ ಇರಬೇಕು. ಮತ್ತು ಹೊಸ ಯೋಚನೆಗಳನ್ನು ಮಾಡಿ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಅಂತಲ್ಲ. ಆದರೆ ಆವಾಗವಾಗ ಪೂಜೆ ಪುನಸ್ಕಾರಗಳನ್ನು ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ನೀವೇನು ಅಂತಂದರೆ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆತರ ಪಡೋಕ್ಕೆ ಹೋಗಬೇಡಿ, ಯಾರೊಂದಿಗೂ ಜಗಳವನ್ನು ಬಯಸಬೇಡಿ, ಮತ್ತು ಜಗಳವನ್ನು ಮಾಡೋದಕ್ಕೆ ಹೋಗಬೇಡಿ. ಸೊ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗಬಾರ್ದು. ಅಕಸ್ಮಾತ್ ಆಗದಂಗೆ ನಾನು ನೋಡ್ಕೋತೆ, ಯಾಕಂದರೆ ವಾರ ಭವಿಷ್ಯ ಮತ್ತು ತಿಂಗಳ ಭವಿಷ್ಯದಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗೋದಿಲ್ಲ. ಇದಕ್ಕೆ 100% ಗ್ಯಾರಂಟಿನ ನಾನು ಕೊಡ್ತೀನಿ ಅಂತಲ್ಲ. ಇದು ಈ ವರ್ಷದ ಒಂದು ಒಟ್ಟಾರೆ ಮೇಷ ರಾಶಿಯ ಒಂದು ವರ್ಷ ಭವಿಷ್ಯ ಆಗಿದ್ದರಿಂದ ತುಂಬ ಚೆನ್ನಾಗಾಗುತ್ತೆ, ಅನುಕೂಲ ಆಗ್ತಾ ಬರುತ್ತೆ, ಗೊತ್ತಲ್ಲ. ಇನ್ನಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮುಂದಿನ ಸಂಖ್ಯೆಯಲ್ಲಿ. ಮತ್ತು ಯಾರ್ಯಾರಿಗೆ ತುಂಬ ಅನುಕೂಲ ಆಗ್ತಾ ಬರುತ್ತೆ, ಯಾರ್ಯಾರಿಗೆ ಅನುಕೂಲ ಆಗಬೇಕು ಮೇಷರಾಶಿಯವರಿಗೆ ವಿಶೇಷವಾಗಿ ವರ್ಷದ ನಾನು ಸಂಕಲ್ಪವನ್ನು ಮಾಡ್ತೀನಿ. ನೀವು ನೀವೇನು ಮಾಡಿ ಅಂತ ನಿಮ್ಮ ಹೆಸರನ್ನ ಬರೆದು ಮೇಷರಾಶಿಯವರು ಇಲ್ಲ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮೇಷರಾಶಿ ಒಂದು ವರ್ಷದ ಭವಿಷ್ಯ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ